ಚಿತ್ರ ಈ ಓಡಿಯಪ್ ನಿಂಬೆ ಈ ಬರಂದಿ ಸಾಧ್ಯ ಒಬ್ಬರಲ್ಲ ಇಬ್ಬರಲ್ಲ 7 ಮಂದಿ ನಾರಿಯರು ಮತ್ತೋರ್ವ ಪುರುಷನನ್ನು ಒಗ್ಗೂಡಿಸಿಕೊಂಡು ನನ್ನ ದಾರಿಗೆ ಅಡ್ಡಲಾಗಿ ಬರುತ್ತಾರೆ. ನೋಡಿದೆ ಎಂದಾದರೆ ನಾನು ಆರಾಧಿಸುತ್ತಿರುವಂತಹ ಸುದರ್ಶನ ನಿನ್ನ ಕೈಯಲ್ಲಿದೆ. ಯಾರು ನೀವು? ಯಾಕಾಗಿ ಬಂದರೆ ಹೇಳಿ ನನ್ನಲ್ಲಿ. ವಿಚಾರಿಸುವುದಕ್ಕೆ ಬಂದಂತಹ ಶ್ರೀಹರಿಂದರೆ ಶ್ರೀಚಕ್ರವನ್ನು ವಶಪಡಿಸಿಕೊಂಡಿಯಂತೆ ಚಕ್ರವೆಂದು ಮುಂದುವರಿ ಎಂದಾದರೆ ಹಿಡಿದಿರುವಂತಹ ಚಕ್ರದಿಂದ ರುಂಡ ಕಡೆ ಚೆಂಡಾಡಿ ನಾರಿಯರ ಜೊತೆಯಲ್ಲಿ ಹೋರಾಟ ಮಾಡುತ್ತಾ ಇದ್ದ ಹಾಗೆ ಶರೀರದ ಕಸುವ ತಂದೆ ಹೋಗುತ್ತಾ ಇದೆ. ಹೋಗಿದ್ದರೆ ದಾರಿಕರ ಬಾಲಿಗೆ ಸೋರೆ ಯಾವತ್ತೋ ಎಲ್ಲೋ ಗುರುಗಳು ಕಲಿಸಿದಂತಹ ವಿಶಿಷ್ಟವಾದಂತಹ ಯೋಗ ವಿದ್ಯೆ ಇದೆ. ಅದನ್ನೇ ಪಠಿಸುತ್ತಾ ಶ್ವೇತ ಕುಕ್ಕುಟವಾಗಿ ರಸ ಸೇರಿದಂತಹ ದಾರಿಗಳ ಒದಗಾಗಿ ಮಹಕ್ಕಾಳಿಯಾಗುತ್ತದೆ.
ಶಕ್ತಿಯಾಗಿ ಬೆಳೀತಾ ಇದ್ದಂತಹ ದುರುಳ ದಾಳಿಗನನ್ನು ಕೊಂದು ಕಳೆದಿದ್ದೇವೆ. ಸುರರೆಲ್ಲರೂ ಸಂತುಷ್ಟರಾಗಿದ್ದಾರೆ ಎನ್ನುವಂತಹ ಸಂಕೇತವಾಗಿ ಅದು ಅಂಬರಪಥದಲ್ಲಿ ನಿಂತು ಹೂಮಡಿಯನ್ನೇ ಸುರಿಸುತ್ತಾ ಇದ್ದಾರೆ. ಮತ್ತೊಂದೆಡೆ ದೇವದುಂಬಿಗಳು ಮೊಳಗುತ್ತಾ ಉಂಟು. ದುರುಳನ ವಧೆಯಿಂದಲಾಗಿ ಲೋಕ ಕಲ್ಯಾಣವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಒದೇ ಸಂದರ್ಭದಲ್ಲಿ ಹರಿದು ಬಂತ ರಕ್ತದ ಕೋಡಿಯನ್ನು ಗುಳಿಗಾನೀನೇ ಕುಡಿದು ಬಿಟ್ಟೇ ಅಲ್ಲ. ಕಾಳಿ ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದಾಳೆ. ಈಕೆ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಮರಳಿ ಶ್ರೀಚಕ್ರವನ್ನು ಅಪ್ಪನಿಗೆ ಒಪ್ಪಿಸುವುದಕ್ಕಾಗಿ ವೈಕುಂಠದತ್ತ ಅಪ್ಪನಿಗೆ ಶ್ರೀಚಕ್ರವನ್ನು ಒಪ್ಪಿಸಿದೆವು. ಕಾಳಿಗೆ ತನ್ನ ಕಿರುಬೆರಳನ್ನೇ ಕೊಯ್ದು ಕೊಡುವುದರ ಮುಖ್ಯವಾಗಿ ಅಪ್ಪ ಕಾಳಿಯ ರಕ್ತದಾಹವನ್ನು ನೀಗಿಸಿದ. ಮುಂದೇನಪ್ಪ ಎನ್ನುವ ಹಾಗೆ ಕೇಳಿಕೊಂಡಂತ ಕಾಲಕ್ಕೆ ಅಪ್ಪ ಆಡಿದಂತಹ ಮಾತಾದರೆ ಏನು, ಇನ್ನು ನೀವು ವೈಕುಂಠದಲ್ಲಿ ನಿಲ್ಲುವುದಲ್ಲ, ದರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಭೂಲೋಕಕ್ಕೆ ತೆರಳಿ ಅಲ್ಲಿಯೇ ಒಂದು ನೆಲೆಯನ್ನು ಕಂಡು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬನ್ನಿ ಮಕ್ಕಳೇ ಎನ್ನುವ ಹಾಗೆ ವಿಸ್ತಾರವಾದಂತಹ ಶರದಿ ಇದು. ಉತ್ತರಿಸಿಕೊಂಡು ಹೋಗಬೇಕು ಅಂತ ಇದ್ರೆ ಈ ಹೊತ್ತಿಗೆ ನಮಗೆ ನಾವೇ ಅಗತ್ಯವಿದೆ. ಈ ವೈಕುಂಠದಲ್ಲಿರುವಂತಹ ಶ್ರೀಗಂಧದ ಮರವನ್ನು ಕಂಡವರು ನಾವು. ತುದಿ ಹಾಗೂ ಬುಡವನ್ನು ಬೇರ್ಪಡಿಸಿ ಮಧ್ಯದ ಭಾಗದಿಂದ ತಿರುಳಿನ ಭಾಗವನ್ನೇ ಆಯ್ದುಕೊಂಡೆವು. ಹಾಗಂತ ಈ ಶ್ರೀಗಂಧದ ಮರದಿಂದ ನಾವೇನು ನಿರ್ಮಿಸುವುದಕ್ಕಾಗಿ ಚತುರ ಶಿಲ್ಪಿ ಅಗತ್ಯ. ಈ ಹೊತ್ತಿಗೆ ನಮ್ಮ ಪಾಲಿಗೆ ಇದೆ ಗುಳಿಗ. ಭೂಬಲಕ್ಕೆ ದೃಷ್ಟಿಯನ್ನು ಹರಿಸಿದ್ರೆ ಎಲ್ಲೂ ಶಿಲ್ಪಿಗಳು ಕಾಣುತ್ತಾ ಇಲ್ಲ. ಮಾತ್ರವಲ್ಲದೆ ಮತ್ತೆ ದಿವ್ಯ ದೃಷ್ಟಿಯನ್ನು ಹರಿಸಿದವಾಗ ಕಂಡದ್ದೇ ಕೇರಳದ ಕಚ್ಚನ್ನೂರು ಪ್ರದೇಶದಲ್ಲಿ ಬಾಲಗಾಚಾರ್ಯ ಎನ್ನುವಂತಹ ಶಿಲ್ಪಿಯೋರ್ವ ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದ. ಜೀವ ಕಡೆಯ ನಿತ್ಯವೂ ಎಚ್ಚೆತ್ತುಕೊಂಡಂತ ಆತ ನನ್ನಿಂದ ಏನಾಗಬೇಕು ಎನ್ನುವ ಹಾಗೆ ಕೇಳಿಕೊಂಡ. ನಾವೇನು ನಿರ್ಮಿಸುವುದಕ್ಕೆ ಹೇಳಿದ್ದೇವೆ, ಪ್ರತಿಫಲವಾಗಿ ಕೇಳಿದ್ದು 1000 ಹೊನ್ನು. 1000 ಕೇಂದ್ರಪ್ಪೆ ಪಾಂಡ್ಯ ದೇಶ ಹೋಗ್ಬೋದು. ಆಗ ಬುದ್ಧಿ ಕಲ್ಪದು ಆಯನ ಪಡೆದು 1000 ಪತ್ತಾವತ್ತು ಕುರಿ ಸಾತಿಗೆ ಓಡ ತಯಾರಾತಂದ್ರೆ ಮಾತೆಲ್ಲ ಬದುಕುಳ್ಳೆ ಇದಾಡ್ಗ